ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮಗೆ ತಮ್ನೈನಲ್ಲಿ ತೋರಿಸಿರೋ ಹಾಗೆ ಇವತ್ತು QR ಕೋಡ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. QR ಕೋಡ್ ಅಂದರೆ ನಿಮಗೆ ಯಾವ ಥರದ್ದು ಬೇಕೋ ಆ ಥರದನ್ನ ಮಾಡಿ ತಿಳಿಸ್ತೀನಿ ಇನ್ಮೇಲೆ. ಫಸ್ಟ್ ನಾವಿಲ್ಲಿ ಒಂದು ಗೂಗಲ್ನಲ್ಲಿ ನಿಮ್ಮ ಮೊಬೈಲ್ನಲ್ಲಾದರೂ ಆಗಿರ್ಬೋದು, ನಿಮ್ಮ ಸಿಸ್ಟಮಲ್ಲಾದ್ರೂ ಆಗಿರ್ಬೋದು, ಸರ್ಚ್ ಮಾಡಿ QR ಕೋಡ್ ಜನರೇಟರ್. QR ಕೋಡ್ ಜನರೇಟರ್ ಸರ್ಚ್ ಮಾಡಿದ್ರ ಸ್ಕ್ಯಾನ್ ಮಾಡಿರೋ ಪಿಕ್ಚರ್ ಮಾಡಿ ತೋರಿಸುತ್ತೆ QR ಕೋಡ್ ಜನರೇಟರ್ ಕಿ ಕ್ರಿಯೇಟ್ QR ಕೋಡ್ಸ್ ಫಾರ್ ಫ್ರೀ. ನೀವು ಇಲ್ಲಿ ಯಾವ ರೀತಿ ಕೋಡ್ ಬೇಕಾದರೂ ಇದು ಮಾಡ್ಬೋದು, ಜನರೇಟ್ ಮಾಡ್ಕೋಬಹುದು. ಈಗ URL ಕೋಡ್ ಇರ್ಬೋದು, PDF QR ಕೋಡ್ ಇರ್ಬೋದು, ಮಲ್ಟಿ URL QR ಕೋಡ್ ಇರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ QR ಕೋಡ್ ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ನೆಕ್ಸ್ಟ್ ಆ್ಯಪ್ ಇರ್ಬೋದು, SMS ಇರ್ಬೋದು, ಇಮೇಲ್ ಇರ್ಬೋದು, ಫೋನ್ದು ಇರಬಹುದು. ಈಗ ನಿಮಗೆ ಯಾವ್ದು ಬೇಕು, ನಮಗೆ ಫೋನ್ ಸರ್ಚ್ ಮಾಡ್ತೀರಾ. ಈಗ ನಿಮಗೆ ಏನಾದ್ರು ಒಂದು ಸ್ಕ್ಯಾನ್ ಮಾಡಿದ್ರೆ ಈಗ ಫೋನ್ ಡೀಟೇಲ್ಸ್ ತೋರಿಸ್ಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಫೋನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಶೋ ಆಗ್ತದೆ, QR ಕೋಡ್ಸ್ ಲಿಸ್ಟ್ ಅಲ್ಲಿ ಶೋ ಆಗ್ತದೆ. ಈಗ ನಿಮಗೆ ಯಾವ ರೀತಿ QR ಕೋಡ್ ಬೇಕೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು QR ಕೋಡು. ನೆಕ್ಸ್ಟ್ ಯಾವ ರೀತಿ QR ಕೋಡ್ ಬೇಕು ಸರ್ಚ್ ಮಾಡ್ಕೊಳ್ಳಿ. ಈಗ ಒಂದು ಸ್ಟೈಲ್ ಸಿಗ್ತಾ QR ಕೋಡ್ದು. ನೆಕ್ಸ್ಟ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಕೊಟ್ರ ಡೌನ್ಲೋಡ್ ಕೊಡಿ. ಆಗ ನಿಮ್ದು ಇಲ್ಲಿ ಗೂಗಲ್ ಅಲ್ಲಿ ಡೌನ್ಲೋಡ್ ಆಗುತ್ತೆ ಪಿಕ್ಚರ್. ನೆಕ್ಸ್ಟ್ ಪಿಕ್ಚರ್ನ ಓಪನ್ ಮಾಡ್ಕೊಳ್ಳಿ. ತಡೀರಿ, ನಿಮ್ಗೆ ತೋರಿಸ್ತೀನಿ. QR ಕೋಡ್ ಓಪನ್ ಮಾಡ್ಕೊಂಡ್ರ ಈಗ ಹೆಂಗಪ್ಪ ಸ್ಕ್ಯಾನ್ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಇನ್ಮೇಲೆ ಈಗ ಮುಂದೆ ಮೊಬೈಲ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ನೀವು ಮುಂದೆ ಈಗ ನೋಡ್ಕೊಳ್ಬೋದು. ಹಾಯ್ ಫ್ರೆಂಡ್ಸ್, ನಾನೀಗ ನನ್ನ ಒಂದು ಗೂಗಲ್ನ ಕ್ಯಾಮ್ರಾ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಒಂದು QR ಕೋಡ್ ಏನಿದೆ ಅದನ್ನು ಈ ರೀತಿ ಗೂಗಲ್ ಕ್ಯಾಮ್ರಾದಲ್ಲಿ ಈ ಥರ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದಾಗ ಏನಾಗುತ್ತೆ, ಆ ಒಂದು QR ಕೋಡ್ದು ಏನು ನಂಬರ್ ಹಾಕಿದ್ರಿ ಅದು ತೋರಿಸುತ್ತೆ. ಕಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟ್ ಫೋನ್ ಕಾಲಲ್ಲಿ ಫೋನ್ ಹೋಗುತ್ತೆ.